ನೋಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ನಾವು ಗೃಹಲಕ್ಷ್ಮಿಯ ಬಗ್ಗೆ ಪ್ರತಿ ವಾರವೂ ಕೂಡ ಒಂದೊಂದು ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೀವಿ. ಈ ತಿಂಗಳು ಎಷ್ಟನೇ ಕಂತಿನ ಹಣ ಬಿಡುಗಡೆಯಾಗಿದೆ, ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ, ಯಾರಿಗೆ ಬಿಡುಗಡೆ ಆಗಿಲ್ಲ, ಬಂದಿಲ್ಲ ಅಂದವರು ಏನು ಮಾಡಬೇಕು, ಏನು ರೀಸನ್ ಬರ್ದಲೇ ಇರೋದಕ್ಕೆ, ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈಗ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಯಶಸ್ವಿಯಾಗಿ 28 ಕಂತನ್ನು ಮುಗಿಸಿ 29ನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ. ಸುಮಾರು 19 ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದು. ಇನ್ನುಳಿದಂತಹ ಜಿಲ್ಲೆಗಳಿಗೆ ಏನೇನೋ ಒಂದು 2-3 ದಿನಗಳಲ್ಲಿ ಬಿಡುಗಡೆಯಾಗತ್ತೆ. ನೋಡಿ, ಗೃಹಲಕ್ಷ್ಮಿ ಮಹತ್ವಾಕಾಂಕ್ಷೆಯ ಯೋಜನೆ. ಈ ಪಂಚ ಗ್ಯಾರಂಟಿಗಳಲ್ಲಿ ಬಹುಮುಖ್ಯವಾದಂತಹ ಯೋಜನೆ ಗೃಹಲಕ್ಷ್ಮಿ. ಆ 2,000 ರೂಪಾಯಿ ಹಣ ಇಡೀ ಹೆಣ್ಣು ಮಕ್ಕಳು ಒಂದು ತಿಂಗಳು ಇಡೀ ಸಂಸಾರವನ್ನು ನಿಭಾಯಿಸುವಂತಹ ಯೋಜನೆ. ಈಗ ಬಂದಿರುವಂತಹ ಅಪ್ಡೇಟು 29ನೇ ಕಂತಿನ ಹಣ ಬಿಡುಗಡೆಯಾಗಿರೋದು, ಅದು 19 ಜಿಲ್ಲೆಗಳಿಗೆ. ಈಗ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ, ಈ ವಿಡಿಯೋಗೆ ಕಮೆಂಟ್ ಮಾಡೋದ್ರ ಮುಖಾಂತರ 28 ಕಂತಿನವರೆಗೂ ಕೂಡ ನಿಮ್ಮೆಲ್ಲರಿಗೂ ಹಣ ಬಂದಿದೆಯಾ, ಅದರ ಜೊತೆಗೆ ವಿಶೇಷವಾಗಿ 29ನೇ ಕಂತಿನ ಹಣ ಯಾರಿಗೆ ಬಂದಿದೆ, ಯಾವ ಜಿಲ್ಲೆಯವರಿಗೆ ಬಂದಿದೆ, ಯಾವ ತಾಲೂಕಿನವರಿಗೆ ಬಂದಿದೆ, ಯಾವ ಊರು, ಇದನ್ನು ನೀವು ಕಮೆಂಟ್ ಮಾಡಿದ್ರೆ ಬೇರೆ ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ಬೇರೆ ಜಿಲ್ಲೆಯ ಜನರು, ಹೆಣ್ಣುಮಕ್ಕಳು, ಬೇರೆ ತಾಲೂಕಿನ ಹೆಣ್ಣುಮಕ್ಕಳು ಎಲ್ರಿಗೂ ಕೂಡ ಸಹಾಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 19 ಜಿಲ್ಲೆಯ ಹೆಣ್ಣು ಮಕ್ಕಳ ಖಾತೆಗೆ 29ನೇ ಕಂತಿನ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಜಮೆ ಆಗಿದೆ. ಇನ್ನು ಉಳಿದಂತಹ ಜಿಲ್ಲೆಯವರಿಗೆ ಸೋಮವಾರದ ಒಳಗಡೆ ಜಮೆ ಆಗತ್ತೆ. ಇನ್ನು 28, ಇನ್ನೊಂದಿಷ್ಟು ಜನ ನಮ್ಗೆ ಹೇಳ್ತಾರೆ ಕಮೆಂಟ್ನ ಮುಖಾಂತರ, ಮೇಡಮ್ ಏನು 29ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ನಮಗಿನ್ನೂ 27ನೇ ಕಂತೆ ಬಂದಿಲ್ಲ, 28ನೇ ಕಂತಿ ಬಂದಿಲ್ಲ ಅಂತ. ಹೌದು, ಕೆಲವೊಂದಿಷ್ಟು ಜಿಲ್ಲೆಯವರಿಗೆ, ಕೆಲವೊಂದಿಷ್ಟು ಜನರಿಗೆ 27ನೇ ಕಂತು, 28ನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ. ಅಂಥವರು ಏನು ಮಾಡಬೇಕು, ಯಾಕೆ ಬಂದಿಲ್ಲ? ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಅಥವಾ ಹತ್ತಿರದ ನೀವು ಯಾವ ಬ್ಯಾಂಕ್ಗೆ ಹೋಗ್ತೀರಾ ಆ ಬ್ರಾಂಚ್ಗೆ ಹೋಗಿ ಅಲ್ಲಿ ಸಂಬಂಧಪಟ್ಟಂಥವರನ್ನು ವಿಚಾರಣೆ ಮಾಡಿ. ಯಾಕೆ ಬಂದಿಲ್ಲ? ನಮ್ಮ ಪಕ್ಕದ ಮನೆಯೊಳಗೆ ಬಂದಿದೆ, ನಂಗೆ ಯಾಕೆ ಬಂದಿಲ್ಲ? ನಮ್ಮ ಮುಂದೆ ಮನೆಯೊಳಗೆ ಬಂದಿದೆ, ನಮ್ಮ ಹಿಂದಲ ಮನೆಯೊಳಗೆ ಬಂದಿದೆ, ಅಥವಾ ನಮ್ಮ ಅಕ್ಕಂಗೋ ಬಂದಿದೆ, ಅಥವಾ ನನ್ನ ತಂಗಿಗೋ ಬಂದಿದೆ. ಅವಳು ಖುಷಿಯಾಗಿ ಫೋನ್ ಮಾಡಿ ಹೇಳ್ತಾಳೆ, ಅಯ್ಯೋ ಬಂತು ಕಣೆ ಇವತ್ತು 2,000 ರೂಪಾಯಿ ಅಂತ, ನನಗೆ ಬಂದಿಲ್ವಲ್ಲ ಯಾಕೆ? ಅಂದರೆ ಏನಾದರೂ ಟೆಕ್ನಿಕಲಿ ಇಶ್ಯೂಸ್ ಆಗಿರುತ್ತೆ, ಅಥವಾ ನಿಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿರುತ್ತೆ, ಅಥವಾ ಯಾವುದೋ ಒಂದು ಹೋಲ್ಡ್ ಆಗಿರುತ್ತೆ. ಸೊ KYC ಅಪ್ಡೇಟ್ ಮಾಡಬೇಕಾಗತ್ತೆ ಈ ರೀತಿ. ಸೊ ಏನಾಗಿದೆ ಅನ್ನೋದನ್ನು ಅವರು ಡೀಟೇಲ್ ಕೊಡ್ತಾರೆ ನಿಮಗೆ. ಸೊ ಪ್ರಾಬ್ಲಮ್ ಏನಾಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬಹುದು. ಇದು ಯಾರಿಗೆ 27, 28ನೇ ಕಂತು ಬಂದಿಲ್ಲ ಅನ್ನೋರು ಈಗ ನಾನು ಹೇಳೋದನ್ನು ಫಾಲೋ ಮಾಡಿ. ಇನ್ನು 29ನೇ ಕಂತು ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಮೇಡಮ್ ನೀವು, ನಾನು ಇಂಥ ಊರು, ಎಕ್ಸಾಂಪಲ್ ನಾನು ಹಾಸನ, ಅಥವಾ ನಾನು ಮಂಡ್ಯ, ಅಥವಾ ನಾನು ಮೈಸೂರು, ಅಥವಾ ನಾನು ಬೆಂಗಳೂರು ಗ್ರಾಮಾಂತರ, ನನಗೆ ಬಂದೇ ಇಲ್ವಲ್ಲ ನೀವು ಹೇಳ್ತಾ ಇದ್ದೀರಾ. 19 ಜಿಲ್ಲೆ ನಮ್ಮ ಜಿಲ್ಲೆಗಳಿಗೆ ಬರಲ್ವಾ? 19 ಜಿಲ್ಲೆ, ಚಿತ್ರದುರ್ಗ ಸೇರಿದಂತೆ 19 ಜಿಲ್ಲೆಯವರಿಗೆ ಬಂದಿದೆ. ಆದರೆ ಎಕ್ಸಾಕ್ಟಾಗಿ ಯಾವ್ಯಾವ ಜಿಲ್ಲೆ ಅಂತ ಹೇಳಿ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ಇನ್ನೊಂದಿಷ್ಟು ಜಿಲ್ಲೆಯವರಿಗೆ ಬಂದಿಲ್ಲ, 19ನ್ನು ಬಿಟ್ಟು ಉಳಿದಂತಹ ಜಿಲ್ಲೆಯವರಿಗೆ. ಸೊ ನಾವು ಹೇಳ್ತಾ ಇದ್ದೀವಿ 100ಕ್ಕೆ 100% ಬರುತ್ತೆ. ಸೋಮವಾರದ ಒಳಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನೀವೇನು ಮಾಡಿ ಅಂತ ಹೇಳಿದ್ರೆ, ನಾಳೆ ಬ್ಯಾಂಕ್ ಇರಲ್ಲ, ಸೊ ನೀವು ಸೋಮವಾರ ಹೋಗಿ ಬ್ಯಾಂಕಿಗೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಬಂದಿದ್ರೆ ಬ್ಯಾಂಕ್ ಅವರು ಖಂಡಿತವಾಗ್ಲೂ ಕೂಡ ಹೇಳ್ತಾರೆ. ಸೊ ಬಂದಿಲ್ಲ ಅಂದರೆ ದಯವಿಟ್ಟು ನಮಗೆ ಅಪ್ಡೇಟ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಅಪ್ಡೇಟ್ ಮಾಡ್ತಾರೆ. ಇಲ್ಲಾಂದರೆ ಆ್ಯಸ್ ಯೂಶಲಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಎಂದಿನಂತೆ. ಸೊ ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ಗೃಹಲಕ್ಷ್ಮಿ ನಾನು ಆಗಲೇ ಹೇಳಿದಾಗೆ ಎಷ್ಟೋ ಹೆಣ್ಣು ಮಕ್ಕಳ ಇಡೀ ಸಂಸಾರ ನಡೆಸುವಂತಹ ಒಂದು ಯೋಜನೆ. ಇಂತಹ ಅದ್ಭುತವಾದಂತಹ ಗ್ಯಾರಂಟಿಗೆ ಚಿರಋಣಿಯಾಗಿದ್ದಾರೆ ರಾಜ್ಯದ ಹೆಣ್ಣುಮಕ್ಕಳು, ಮನೆಯ ಯಜಮಾನಿಯರು. ಪ್ರತಿ ತಿಂಗಳು ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟಕ್ ಆದರೂ ಕೂಡ, ಅಂದರೆ ಪ್ರತಿ ತಿಂಗಳು ಕರೆಕ್ಟಾಗಿ ಬರಲಿಲ್ಲ ಅಂದರೂ ಕೂಡ
ಬಟ್ ಇತ್ತೀಚಿನ ತಿಂಗಳುಗಳಲ್ಲಿ ನಾವು ನೋಡೋದಾದರೆ ಬರ್ತಾ ಇದೆ, ಕರೆಕ್ಟಾಗೇ ಸರ್ಕಾರದ ಕಡೆಯಿಂದ ಹಾಕ್ತಾ ಇದ್ದಾರೆ. ಮಾನ್ಯ ನಮ್ಮ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಏನಾದರೂ ಒಂದು ಚೂರು ಡಿಲೇ ಆದ ಕೂಡಲೇ ಕರೆಕ್ಟಾಗಿ ಮಾಹಿತಿಯನ್ನು ಕೊಡ್ತಾರೆ, ಏನಾಗಿದೆ, ಸೊ ನಾವು ಹಾಕಿದ್ದೀವಿ, ಸೊ ಬರುತ್ತೆ, ಪ್ರೊಸೀಜರ್ ನಡೀತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಮತ್ತೊಂದು ಕಡೆ ಇತ್ತೀಚೆಗೆ ಗೃಹಲಕ್ಷ್ಮಿಯಲ್ಲಿ ಆಗಿರೋದು ಸತ್ತವರ ಖಾತೆಗೂ ಕೂಡ ಗೃಹಲಕ್ಷ್ಮಿಯ ಹಣ ಹೋಗಿರೋದು. ಸೊ ಅದನ್ನು ಕೂಡ ಪತ್ತೆ ಮಾಡಲಾಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ವಲಯಗಳಲ್ಲಿ ಯಾರೆಲ್ಲ ಸತ್ತವರ ಖಾತೆಗೆ 2,000 ರೂಪಾಯಿ ಹೋಗಿದೆಯೋ, ಅದೆಷ್ಟೋ ಲಕ್ಷ ಹೋಗಿದೆಯಂತೆ. ಸೊ ಅದನ್ನು ಪತ್ತೆ ಮಾಡಿ ಅಂಥವರ ಖಾತೆಯಿಂದ ವಾಪಸ್ ಮರಳಿ ಪಡೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಗೃಹಲಕ್ಷ್ಮಿಯ ಬಗ್ಗೆ ಸದ್ಯಕ್ಕಿರುವಂತಹ ಅಪ್ಡೇಟು 29ನೇ ಕಂತಿನ ಹಣ 19 ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಬಂದಿದೆ. ಚಿತ್ರದುರ್ಗ, ಮೈಸೂರು ಸೇರಿದಂತೆ 19 ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ಬಂದಿದೆ. ಇನ್ನುಳಿದಂಥ ಹೆಣ್ಮಕ್ಳು ತಲೆ ಕೆಡಿಸ್ಕೋಬೇಡಿ, ಸೋಮವಾರದ ಒಳಗಡೆ, ಇನ್ನೊಂದು 4-5 ದಿನದ ಒಳಗಡೆ ಬರುತ್ತೆ. ಯಾರಿಗೆ ಬಂದಿದೆ ಅನ್ನೋರು ಕಮೆಂಟ್ ಮಾಡಿ, ಯಾರಿಗೆ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಬಹುದು. ಧನ್ಯವಾದ.